ತಮ್ಮೆಲ್ಲರಿಗೂ ನಮಸ್ಕಾರ. ಇದು ಎಚ್ ಎಂ ಭಾರಡಿ ಯೂಟ್ಯೂಬ್ ಚಾನೆಲ್. ಇದು ಎಚ್ ಎಂ ಭಾರಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನನ್ನ ಚಾನೆಲ್ನ ಮೂಲಕ, ಸಪ್ತಗಿರಿ ಸ್ಪೋಕನ್ ಇಂಗ್ಲಿಷ್ ಚಾನೆಲ್ನ ಮೂಲಕ ಮತ್ತೊಂದು ಹೊಸ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾ ಇದ್ದೀನಿ. ಅದು ಯಾವುದಂತಂದ್ರೆ ಮ್ಯಾಥಮೆಟಿಕ್ಸ್, ಗಣಿತ. ಈ ಗಣಿತ ಎದುರ ಸಲಾಗಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಲಾಗಿ. ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಸೈನಿಕ, ನವೋದಯ, RMSA, ಇನ್ನಿತರ ಎಕ್ಸಾಮ್ಗಳು ಬರ್ತಾವಲ್ಲ ಆ ಎಕ್ಸಾಮ್ಗಳಿಗೆ, ಮತ್ತು ಈ ಸೀನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಈ PUC ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಇದಲ್ಲ ಆ ಸ್ಟೂಡೆಂಟ್ ಆಗಿದ್ರೆ SDA, FDA, PDO, BAO ಈ ಎಕ್ಸಾಮ್ಗೆ ಇಂತಹ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಇವು ಯಾವ ರೀತಿ ಆಗಿಸಿ ನಾವು ಈಸಿ ಆಗಿಸಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತ ನಾವು ಇಲ್ಲಿ ನೋಡೋಣ ಅಂತ. ಇಲ್ಲಿ ಕೊಟ್ಟಂತ ಪ್ರಾಬ್ಲಮ್ ಇವತ್ತು ನಾವು ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ಸ್ತಂಭಾಲೇಖ ಚಿತ್ರ. ಸ್ತಂಭಾಲೇಖ ಚಿತ್ರ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಇದು ಸ್ತಂಭಾಲೇಖ ಚಿತ್ರ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಏನ್ ಕೊಟ್ಟಿದ್ದಾರೆ ಇದು ಸ್ತಂಭಾಲೇಖ ಚಿತ್ರ ಇದೆ. ಇಲ್ಲಿ ಒಂದು ಕಡೆ ಏನ್ ಮಾಡಿದ್ದಾನೆ, ವರ್ಷ ತಗೊಂಡಿದ್ದಾನೆ. ಈ ಕಡೆ ವರ್ಷಗಳು 2017, 2018, 2019, 2020 ಈ ಕಡೆ ವರ್ಷಗಳು. ಈ ಕಡೆ ಏನ್ ತಗೊಂಡಿದ್ದಾನಂತಾರೆ ಕ್ವಿಂಟಲ್ಗಳು ತಗೊಂಡಿದ್ದಾನೆ. ಈ ಕಡೆ ಕ್ವಿಂಟಲ್ 25, 50, 75, 100, 125, 150, 175, 200, 225 ಕ್ವಿಂಟಲ್ಗಳಲ್ಲಿ ತಗೊಂಡ. ಇದು ಒಂದು ಚಿತ್ರ. ಎಂತ ಚಿತ್ರ ಅಂದ್ರೆ ಸ್ತಂಭಾಲೇಖ ಚಿತ್ರ. ಅದು ಈಗ ನಾವು ಅಸಲ್ ಎಲ್ಲಿ ಬರೋಣ ಪ್ರಾಬ್ಲಮ್ ಬರೋಣ. ಇದು ಒಂದು ಚಿತ್ರ ಕೊಟ್ಟಿರ್ತಾರೆ ಎಕ್ಸಾಮ್ದಲ್ಲಿ. ಕೊಟ್ಟಿಗೆಸಿ ಅವ್ರು ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಏನ್ ಕೊಡ್ತಾರೆ ಮಾಹಿತಿ ಅಂದ್ರೆ, ರೈತನೊಬ್ಬ ಕಳೆದ 4 ವರ್ಷಗಳಲ್ಲಿ ಬೆಳೆದ ಜೋಳದ ಬೆಳೆಯೊಂದರ ಸ್ತಂಭಾಲೇಖ ಹೀಗಿದೆ. ಅಂದ್ರೆ ಒಬ್ಬ ರೈತ ಇದ್ದಾರೆ, ಆ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ 4 ವರ್ಷದಲ್ಲಿ ಎಷ್ಟೆಷ್ಟು ಕ್ವಿಂಟಲ್ ಬೆಳೆದರು ಅನ್ನೋದ್ರ ಬಗ್ಗೆ ಇದು ಸ್ತಂಭಾಲೇಖದಲ್ಲಿ ಚಿತ್ರ ಆಗಿದೆ. ಇದು ಈ ಕಡೆ ತಗೊಂಡ್ರಿ ಅಂತಂದ್ರೆ 2000 ಏನಂತಿದೆ ಅಂತಂದ್ರೆ 2017ರಲ್ಲಿ 150 ಕ್ವಿಂಟಲ್ ಬೆಳೆದ್ರು ಆ ರೈತ. 2018ರಲ್ಲಿ 125 ಕ್ವಿಂಟಲ್ ಬೆಳೆದ್ರು. 2019ರಲ್ಲಿ 100 ಕ್ವಿಂಟಲ್ ಬೆಳೆದ್ರು. 2020ರಲ್ಲಿ 200 ಕ್ವಿಂಟಲ್ ಬೆಳೆದ್ರು. ಇಷ್ಟು ಬೆಳೆದಂತ ಸ್ತಂಭಲೇಖ ಚಿತ್ರ ಇದು. ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಇಲ್ಲೊಂದು ಪ್ರಶ್ನೆ ಹಾಕ್ತಾರ ಅವ್ರು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿಗೆಸಿ ಒಂದು ಪ್ರಶ್ನೆ ಕೇಳ್ತಾರ ಅವ್ರು. ಏನಂತ ಕೇಳ್ತಾರ ಅಂತಂದ್ರೆ, ಪ್ರಶ್ನೆ ನೋಡ್ರಿ ಹೇಗಿದೆ ಅಂತಂದ್ರೆ, 4 ವರ್ಷದಲ್ಲಿ ಬೆಳೆದ ಒಟ್ಟು ಜೋಳ ಎಷ್ಟು? ಈ 4 ವರ್ಷದಲ್ಲ, 17, 18, 19, 20 ಇದಲ್ಲ, ಈ 4 ವರ್ಷಗಳಲ್ಲಿ ಎಷ್ಟು ಜೋಳ ಬೆಳೆದ ಅಂದ್ರೆ ಎಷ್ಟು ಕ್ವಿಂಟಲ್ಗಳಲ್ಲಿ ಬೆಳೆದ. ಯಾಕಂದ್ರೆ ಈ ಕಡೆ ನೋಡ್ರಿ ಕ್ವಿಂಟಲ್ ಮೇಲೆ ಕೊಟ್ಟಿದ್ದಾರೆ, ಈ ಕಡೆ ಕ್ವಿಂಟಲ್ ಮೇಲೆ ಕೊಟ್ಟಿದ್ದಾರೆ, ಈ ಕಡೆಯಲ್ಲಿ ವರ್ಷದಲ್ಲಿ ಇದೆ. ಎಷ್ಟು ಕ್ವಿಂಟಲ್ ಬೆಳೆದ ಅನ್ನೋದು ನಾವು ಇಲ್ಲಿ ಕಂಡುಹಿಡಿಬೇಕು. ನಾವು ಇಲ್ಲಿ ಸ್ವಲ್ಪ ನೋಡೋಣ ಬನ್ನಿ. ಇಲ್ಲಿ 2017ಕ್ಕೆ ಎಷ್ಟು ಬೆಳೆದ ರೈತ? 150. 2017ಕ್ಕೆ 150 ಬೆಳೆದ. 2018ಕ್ಕೆ ಎಷ್ಟು ಬೆಳೆದ? 125. ನೋಡ್ರಿ 125 ಬೆಳೆದ. ಇವು ನೋಡ್ಕೊಂತ ಬರ್ರಿ, ಇದನ್ನ ನೋಡ್ಕೊಂತ ಬರ್ರಿ. 2019ಕ್ಕೆ ಎಷ್ಟು ಬೆಳೆದ? 100 ಕ್ವಿಂಟಲ್ ಬೆಳೆದ. 2020ಕ್ಕೆ ಎಷ್ಟು ಬೆಳೆದ? 200 ಕ್ವಿಂಟಲ್ ಬೆಳೆದ. ಇಷ್ಟು ಕ್ವಿಂಟಲ್ಗಳು ಅವನು ಬೆಳೆದ. ಹಾಗಾದರೆ ಪ್ರಶ್ನೆ ಏನು ಇಲ್ಲಿ ಮುಖ್ಯ ಅಂತಂದ್ರೆ, ಈ 4 ವರ್ಷದಲ್ಲಿ ಎಷ್ಟು ಕ್ವಿಂಟಲ್ ಜೋಳ ಆ ರೈತ ಬೆಳೆದ? ಇದು ಮುಖ್ಯವಾದ ಪ್ರಶ್ನೆ. ಈಗ ಈ ತರ ನಾವು ಬರ್ಕೊಂಡ್ ಬಿಟ್ಟಿದ್ದೀವಿ. 2017ರಲ್ಲಿ 150 ಕ್ವಿಂಟಲ್ ಬೆಳೆದ. ಯಾಕಂದ್ರೆ ಈ ರೇಖಾಚಿತ್ರದ ಮೂಲಕ ನಾವು ನೋಡ್ತೀವಿ. ಇದೇನಿದಲ್ಲ ಸ್ತಂಭಾಲೇಖ ಇದಲ್ಲ, ಈ ಸ್ತಂಭಾಲೇಖದ ಚಿತ್ರದ ಮುಖಾಂತರ ನಾವು ಇಲ್ಲಿ ಬರೆದ್ಬಿಟ್ಟಿವಿ. 2017ರಲ್ಲಿ 150 ಕ್ವಿಂಟಲ್ ಬೆಳೆದ, 2018ರಲ್ಲಿ 125 ಕ್ವಿಂಟಲ್ ಬೆಳೆದ, 2019ರಲ್ಲಿ 100 ಕ್ವಿಂಟಲ್ ಬೆಳೆದ, 2020ರಲ್ಲಿ 200 ಕ್ವಿಂಟಲ್ ಬೆಳೆದ. ಈ ಟೋಟಲ್ ಎಲ್ಲವನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡೋಣ. ಈ ಎಲ್ಲ ಕೂಡಿಸಿದ್ರೆ 5. ಈ ಕಡೆ 5, 2, 7. ಇಲ್ಲಿ 2, 3, 4, 5. 575 ಕ್ವಿಂಟಲ್. ಈ 4 ವರ್ಷದಲ್ಲಿ ಆ ರೈತ ಬೆಳೆದಂಥದ್ದು 575 ಕ್ವಿಂಟಲ್.
ಈ ತರದ ಪ್ರಶ್ನೆಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಾನು ಹೇಳಿದೆ, ಈ ಮುಂಚೆನೆ ಹೇಳ್ತೀನಿ, ಯಾರ್ಯಾರಿಗೆ ಯೂಸ್ ಆಗುತ್ತೆ ಇದು, ಇಂಥ ಪ್ರಾಬ್ಲಮ್ಗಳು ಯಾರ್ಯಾರಿಗೆ ಕೇಳ್ತಾರೆ, ಸೈನಿಕರಿಗೆ ಕೇಳ್ತಾರೆ, ನವೋದಯರಿಗೆ ಕೇಳ್ತಾರೆ, ಕಿತ್ತೂರು ಇದಲ್ಲ ಅಲ್ಲಿ ಅವ್ರಿಗೂ ಕೂಡ ಕೇಳ್ತಾರೆ, ಆಮೇಲೆ RMS ಇದಲ್ಲ ಅವ್ರು ಅಲ್ಲಿ ಕೇಳ್ತಾರೆ. ಈ ರೀತಿ ಆದಂತ ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾರೆ. ನೀವು ಒಂದೆಲ್ಲ ಸೀನಿಯರ್ ಆಗಿದ್ರೆ ಅಂದ್ರೆ PUC ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ಅವ್ರಿಗೂ ಕೂಡ ಈ ತರದ ಕೇಳ್ತಾರೆ. ಎಲ್ಲಿ ಅಂದ್ರೆ SDA, FDA, PDO, VAO ಈ ಅಂತ ಇರ್ತಲ್ಲ, ಇಂಥ ಎಲ್ಲ ಎಕ್ಸಾಮ್ಗಳಿಗೆ ಈ ತರ ಕ್ವಶನ್ ಕೇಳ್ತಾರೆ. ನಾವು ಈ ತರ ಈ ಒಂದು ಸ್ತಂಭ ಲೇಖನ ನೋಡಿಸಿ ಈ ತರ ವರ್ಷಗಳ ಬರ್ಕೊಂಡ್ಬಿಡ್ಬೇಕು. ವರ್ಷಗಳು ನೋಡ್ಕೊಂಡು ಇಲ್ಲಿ ಏನ್ ತೋರಿಸಿರ್ತಾರ ರೇಖಾಚಿತ್ರ, ಅದರ ಪ್ರಕಾರ ಇಲ್ಲಿ ಬರ್ಕೊಂತ ಹೋಗ್ಬಿಡ್ಬೇಕು. ಬರೆದ ಮೇಲೆ ಒಟ್ಟು ಕೂಡಿಸಿ ಬಿಡ್ಬೇಕು. ಅದೇ ನಮ್ಮ ಉತ್ತರ ಅಂತಿಗಿಸಿ. ಈ ತರದ ಪ್ರಾಬ್ಲಮ್ಗಳು ಇರ್ತವೆ. ನಾವು ನೆಕ್ಸ್ಟ್ ಮತ್ತೊಂದು ಯೂಟ್ಯೂಬ್ ನಲ್ಲಿ ನಾವು ಮತ್ತೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತಿಗಿಸಿ ಹೇಳ್ತೀನಿ. ನಿಮಗೆ ಈ ಒಂದು ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ ಮಾಡೋದನ್ನು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್, ಆಮೇಲೆ ನಿಮ್ಮ ಗ್ರೂಪ್ಸ್ ಇದ್ರೆ ಅವರಿಗೆ ಶೇರ್ ಮಾಡ್ರಿ ಅಂತಿಸಿ. ಬಹಳಷ್ಟು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ದೀರಿ, ಆದ್ರೆ ಕೆಲವು ಮಂದಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿರಿ, ಇನ್ನೂ ಕೆಲವು ಜನರು ಆಗಿಲ್ಲ. ದಯವಿಟ್ಟು ನೀವು ಕೂಡ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿಸಿ ನೋಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತಿಗಿಸಿ. ನಾವು ಈ ತರದ ಪ್ರಾಬ್ಲಮ್ಗಳು ಇನ್ನೂ ಬಹಳಷ್ಟು ನಾನು ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತಿಗಿಸಿ ಮಾಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಎಷ್ಟು ಕೊಡ್ತೀರಿ ನಾನು ಅಷ್ಟು ಪ್ರಾಬ್ಲಮ್ಗಳನ್ನ ಮಾಡ್ತಾ ಇರ್ತೀನಿ ಅಂತಿಗಿಸಿ. ಇಲ್ಲಿಗೆ ಈ ಒಂದು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಇಲ್ಲಿಗೆ ಇವತ್ತಿಗೆ ಮುಕ್ತಾಯ ಮಾಡೋಣ. ಮತ್ತೊಂದು ಸಮಸ್ಯೆಯೊಂದಿಗೆ ಅಂದ್ರೆ ಮತ್ತೊಂದು ಪ್ರಾಬ್ಲಮ್ ಏನಿರುತ್ತೆ, ಮತ್ತೊಂದು ಪ್ರಾಬ್ಲಮ್ ಒಂದಿಗೆ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಯೂಟ್ಯೂಬ್ ಅನ್ನು ನಾನು ಮುಕ್ತಾಯ ಮಾಡ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಒನ್ ಅಂಡ್ ಆಲ್.